ಎಲ್ಲರಿಗೂ ಮನದ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ತಿಳ್ಕೊಳ್ಬೇಕಾದ 4 ಮುಖ್ಯ ವಿಚಾರಗಳು. ಆತ್ಮೀಯರೇ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬದುಕೋದಕ್ಕೆ ಮಾನವೀಯ ಮೌಲ್ಯಗಳು ತುಂಬಾ ಮುಖ್ಯ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಸಹ ತಿಳಿದುಕೊಳ್ಳಬೇಕಾದ ಅನೇಕ ವಿಚಾರಗಳಲ್ಲಿ ಮುಖ್ಯವಾದ 4 ವಿಚಾರಗಳನ್ನು ನಾವಿಲ್ಲಿ ನೋಡೋಣ ಬನ್ನಿ. ಮೊದಲನೆಯದಾಗಿ, ತುಂಬ ಜನ ತಮ್ಮ ಜೀವನದಲ್ಲಿ ಒಳಗೊಂದು ರೀತಿ ಹಾಗೂ ಹೊರಗೊಂದು ರೀತಿ ಜೀವನ ನಡೆಸ್ತಾ ಇರ್ತಾರೆ. ಅಂದರೆ ಮನಸ್ಸೊಳಗೆ ಒಂದು, ಹೊರಗಡೆ ಇನ್ನೊಂದು. ಮನಸ್ಸಿನ ಒಳಗಡೆ ಬರೀ ಕೆಟ್ಟದನ್ನೇ ತುಂಬಿಕೊಂಡು ಹೊರಗಡೆ ಸಭ್ಯರಂತೆ ಹಾಗೂ ಸಾಚಾಗಳಂತೆ ವರ್ತಿಸ್ತಾರೆ. ಒಳಗಡೆ ದ್ವೇಷ, ಅಸೂಹೆ, ಹೊಟ್ಟೆ ಕಿಚ್ಚು ಇಟ್ಕೊಂಡು ಹೊರಗೆ ಸತ್ಯ ಹರಿಶ್ಚಂದ್ರನ ಹಾಗೆ ಬಿಹೇವ್ ಮಾಡ್ತಾ ಇರ್ತಾರೆ. ಸಾಚಾಗಳಂತೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಮನುಷ್ಯನ ಸರ್ವ ರೋಗಗಳಿಗೂ ಮನುಷ್ಯನ ಈ ಕೊಳೆತ ಮನಸ್ಥಿತಿಯೇ ಕಾರಣ. ಕೊಳೆತ ಶವಗಳೊಂದಿಗೆ ಬೇಕಾದ್ರೆ ಸ್ವಲ್ಪ ಹೊತ್ತು ಇರಬಹುದು, ಆದರೆ ಕೊಳೆತ ಮನಸ್ಸಿನವರ ಜೊತೆ ಮಾತ್ರ ಒಂದೇ ಒಂದು ಕ್ಷಣ ಸಹ ಇರೋಕ್ಕಾಗಲ್ಲ ಕಣ್ರಿ. ಯಾಕೆಂದ್ರೆ ಕೊಳೆತ ಮನಸ್ಸು ಕೊಳೆತ ಶವಕ್ಕಿಂತ ಹೆಚ್ಚು ಅಪಾಯಕಾರಿ. ಅದಕ್ಕೆ ಯಾವತ್ತೂ ಸಹ ಮನುಷ್ಯ ಒಳಗೊಂದು ಹೊರಗೊಂದು ಇಟ್ಕೊಳ್ಬಾರ್ದು. ಹೊರಗಿರೋದೊಂದು. ಈ ಕೆಟ್ಟ ಮನಸ್ಥಿತಿ ಸಮಾಜಕ್ಕೂ ಒಳ್ಳೆಯದಲ್ಲ, ಹಾಗೇನೆ ಅದನ್ನ ಮನಸ್ಸೊಳಗೆ ಇಟ್ಕೊಂಡಿರೋರಿಗೂ ಒಳ್ಳೆಯದಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಏನಾದ್ರೂ ಹೇಳಬೇಕು ಅಂತ ಅನಿಸಿದಾಗ ಒಳಗೊಂದು ಇಟ್ಕೊಂಡು ಹೊರಗೊಂದನ್ನ ಯಾಕೆ ಹೇಳಬೇಕು ರೀ? ಅಕಸ್ಮಾತ್ ಏನಾದ್ರೂ ಹೇಳಬೇಕು ಅಂತ ಅನಿಸಿದಾಗ ನಮ್ಮ ಮನಸ್ಸಿನ ಒಳಗಡೆ ಏನಿದೆಯೋ ಅದನ್ನೇ ಹೇಳೋಣ. ಕೇಳಿದವರು ಬೈಕೊಂಡ್ರೂ ಪರವಾಗಿಲ್ಲ, ತಪ್ಪಿದ್ರೆ ತಿದ್ದಿಕೊಳ್ಳೋಣ. 4 ಜನ ನಮ್ಮನ್ನ ಕೆಟ್ಟವರು ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ಯಾರಿಗಾದ್ರೂ ಏನಾದ್ರೂ ಹೇಳಬೇಕಾದಾಗ ನಮ್ಮ ಮನಸ್ಸಿನ ಒಳಗಡೆ ಏನಿದೆಯೋ ಅದನ್ನೇ ಹೇಳೋಣ. ಹೊರಗೊಂದು ಒಳಗೊಂದು ಇಟ್ಕೊಂಡು ಯಾವತ್ತೂ ಬದುಕಬಾರದು. ಅದು ನಮಗೂ ಒಳ್ಳೆಯದಲ್ಲ, ಅದೇ ರೀತಿ ಸಮಾಜಕ್ಕೂ ಒಳ್ಳೆಯದಲ್ಲ. ಎರಡನೆಯದಾಗಿ, ತುಂಬಾ ಜನ ಸುಮ್ಮನೆ ಒಳ್ಳೆಯ ವ್ಯಕ್ತಿಗಳಿಗೆ ತುಂಬಾ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಒಳ್ಳೆಯ ವ್ಯಕ್ತಿಗಳನ್ನ ಯಾವತ್ತಿಗೂ ನೋಯಿಸಬಾರದು ಕಣ್ರಿ. ಒಳ್ಳೆಯ ವ್ಯಕ್ತಿಗಳನ್ನ ನೋಯಿಸಿದಾಗ ಅವರು ನಮ್ಗೆ ಮತ್ತೆ ತೊಂದರೆ ಕೊಡದೇ ಇರಬಹುದು, ಆದ್ರೆ ಅದರ ಬದಲಾಗಿ ಅವರು ತಮ್ಮ ಮನಸ್ಸಿನ ಒಳಗಡೆ ಆಳವಾಗಿ ತುಂಬಾ ನೋವಿನಿಂದ ಚಿಂತಿಸ್ತಾ, ಓ ದೇವರೇ, ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ಈ ಜನ ಅಂತೇನಾದ್ರೂ ಅವರು ತಮ್ಮ ಮನಸ್ಸಿನಲ್ಲೇ ಕೊರಗಿದ್ರೆ ಆ ಶಾಪ ಮಾತ್ರ ನಮ್ಗೆ ತಟ್ಟದೆ ಬಿಡೋದಿಲ್ಲ. ಯಾಕೆಂದ್ರೆ ಒಳ್ಳೆಯವರ ಶಾಪ ತುಂಬಾ ಭೀಕರ ಹಾಗೂ ಭಯಂಕರವಾಗಿರುತ್ತೆ. ಮತ್ತೊಂದು ಮಾತನ್ನ ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಭಗವಂತ ಯಾವತ್ತೂ ಒಳ್ಳೆಯವರ ಕಡೆನೇ ಇರ್ತಾನೆ ಹೊರತು ಕೆಟ್ಟವರ ಕಡೆಯಲ್ಲ. ಕೆಟ್ಟತನಕ್ಕೆ ಹಾಗೂ ಕೆಟ್ಟವರಿಗೆ ತಾತ್ಕಾಲಿಕವಾಗಿ ಗೆಲುವು ಸಿಗ್ಬಹುದು, ಆದ್ರೆ ಒಳ್ಳೆಯವರಿಗೆ ಮತ್ತು ಸತ್ಯಕ್ಕೆ ಅಂತಿಮವಾಗಿ ಜಯ ಸಿಗೋದು. ಭಗವಂತ ಬಡವರ ಪಾರ್ಟಿ, ಶ್ರೀಮಂತರ ಪಾರ್ಟಿ ಅಲ್ಲ. ಭಗವಂತ ಒಳ್ಳೆಯವರ ಪಾರ್ಟಿ, ದುಷ್ಟರ ಪಾರ್ಟಿ ಅಲ್ಲ. ಭಗವಂತ ಶಕ್ತಿಹೀನರ ಪಾರ್ಟಿ, ಬಲವಂತರ ಹಾಗೂ ಶಕ್ತಿವಂತರ ಪಾರ್ಟಿ ಅಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಮೂರನೆಯದಾಗಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯಾವಾಗ್ಲೂ ಹೇಳ್ತಿದ್ದ ಒಂದು ಮಾತನ್ನ ನಿಮ್ಗೆ ಹೇಳ್ಬೇಕು. ನಮ್ಮ ದೇಹಕ್ಕಿಂತ ಶ್ರೇಷ್ಠವಾದ ಪುಣ್ಯ ಕ್ಷೇತ್ರವಿಲ್ಲ, ನಮ್ಮ ಮನಸ್ಸಿಗಿಂತ ಶ್ರೇಷ್ಠವಾದ ಪುಣ್ಯ ತೀರ್ಥವಿಲ್ಲ, ನಮ್ಮ ಅಂತಃಕರಣಕ್ಕಿಂತ ಶ್ರೇಷ್ಠವಾದ ಗುರುವಿಲ್ಲ, ನಮ್ಮ ಜೀವನಕ್ಕಿಂತ ಶ್ರೇಷ್ಠವಾದ ಪುಸ್ತಕವಿಲ್ಲ. ಸ್ನೇಹಿತರೆ, ಜೀವನ ನಮ್ಗೆ ಎಲ್ಲಾ ಪಾಠಗಳನ್ನು ಸಹ ಕಲಿಸುತ್ತೆ. ಶಿಕ್ಷಕರು ಪಾಠ ಮಾಡಿ ಪರೀಕ್ಷೆ ಮಾಡ್ತಾರೆ. ಅವರು ಮಾಡಿದ ಪಾಠವನ್ನ ನಾವು ಕೆಲವು ವರ್ಷಗಳ ನಂತರ ಮರೆತು ಹೋದ್ರೂ ಹೋಗ್ಬೋದು. ಆದ್ರೆ ಜೀವನ ಕಲಿಸೋ ಪಾಠ ಇದೆಯಲ್ಲ, ಅದು ಹಾಗಲ್ಲ. ಜೀವನ ಅನ್ನೋದು ಮೊದಲು ಪರೀಕ್ಷೆ ಮಾಡಿ ಆಮೇಲೆ ನಮ್ಗೆ ಪಾಠ ಕಲಿಸುತ್ತೆ. ಶಿಕ್ಷಕರು ಕಲಿಸಿದ ಪಾಠವನ್ನ ನಾವು ಪರೀಕ್ಷೆ ಮುಗಿದ ಮೇಲೆ ಮರೆತು ಹೋದ್ರೂ ಹೋಗ್ಬೋದು, ಆದ್ರೆ ಜೀವನ ನಮ್ಗೆ ಕಲಿಸೋ ಪಾಠ ಮಾತ್ರ ನಮ್ಗೆ ಜೀವನ ಪೂರ್ತಿ ನೆನಪಿರುತ್ತೆ. ಆದ್ದರಿಂದ ಜೀವನವೇ ದೊಡ್ಡ ಪುಸ್ತಕ, ನಮ್ಮ ಅಂತಃಕರಣವೇ ಶ್ರೇಷ್ಠವಾದ ಗುರು. ನಿಜ ಅಲ್ವಾ? ನಾಲ್ಕನೆಯದಾಗಿ, ನಮ್ಮ ಸುತ್ತಮುತ್ತ ಇರುವಂತಹ ಮಾನಸಿಕ ದುರ್ಬಲರನ್ನ, ಅಶಕ್ತರನ್ನ ಹಾಗೂ ಜೀವನದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿರೋರನ್ನ ಸಂತೈಸಿ ನಾವು ಅವರ ಶಕ್ತಿಯನ್ನ ಅವರಿಗೆ ಪರಿಚಯ ಮಾಡಿಸುವಂತಹ ವ್ಯಕ್ತಿಗಳಾಗಬೇಕು. ಯಾರು ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಅಶಕ್ತರಾಗಿ ತಮ್ಮ ಮೇಲೆ ತಮಗೆ ನಂಬಿಕೆ ಇಲ್ಲದೆ ಜೀವನ ಸಾಗಿಸ್ತಾ ಇರ್ತಾರೋ ಅಂಥವರನ್ನ ನಾವು ಪ್ರೋತ್ಸಾಹಿಸಬೇಕು. ಅವರ ಶಕ್ತಿಯನ್ನ ಅವರಿಗೆ ನೆನಪಿಸಿ
ಅವರಿಗೆ ಆತ್ಮವಿಶ್ವಾಸವನ್ನ ಹಾಗೂ ಮಾನಸಿಕ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡೋ ಮೂಲಕ ಅವರ ಜೀವನದ ಗುರಿಯನ್ನ ನಾವು ಅವರಿಗೆ ಪರಿಚಯಿಸಬೇಕು. ಅದು ನಮ್ಮ ಸ್ನೇಹಿತರಾದರೂ ಆಗಿರಲಿ, ಮಕ್ಕಳಾದರೂ ಆಗಿರಲಿ, ಅಣ್ಣ ತಮ್ಮ ಅಕ್ಕ ತಂಗಿಯಾದರೂ ಆಗಿರಲಿ, ಅಕ್ಕಪಕ್ಕದ ಮನೆಯವರಾದರೂ ಆಗಿರಲಿ, ಹೀಗೆ ಯಾರೇ ಆಗಿರಲಿ, ನನ್ನ ಕೈಯಲ್ಲಿ ಏನು ಆಗೋದಿಲ್ಲ ಅಂತ ತಮ್ಮ ಹಣೆ ಬರವನ್ನು ಬರ್ಕೊಂಡು ಮನೆಯಿಂದ ಆಚೆಗೆ ಬರದೆ ಮನೆ ಒಳಗೆ ರೂಮನ ಬೋಲ್ಟ್ ಹಾಕೊಂಡು ಯಾವಾಗಲೂ ಮಾನಸಿಕವಾಗಿ ಹಿಂಸೆಯಿಂದ ಜೀವನ ಮಾಡ್ತಾ ಇರ್ತಾರಲ್ಲ, ಅಂಥವರನ್ನ ನಾವು ಕತ್ತಲಿನಿಂದ ಬೆಳಕಿಗೆ ತರಬೇಕು. ಅವರ ಶಕ್ತಿಯನ್ನ, ಅವರ ಶಕ್ತಿಗಳನ್ನ ಅವರಿಗೆ ಪರಿಚಯ ಮಾಡಿಸಬೇಕು. ಅವರ ಸಾಮರ್ಥ್ಯದ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಅವರಿಗೆ ಆತ್ಮವಿಶ್ವಾಸವನ್ನ ಉಂಟು ಮಾಡಬೇಕು. ಅವರ ಮೇಲೆ ಅವರಿಗೆ ನಂಬಿಕೆ ಬರುವಂತೆ ನಾವು ಅವರನ್ನ ಪ್ರೋತ್ಸಾಹಿಸಬೇಕು. ಯಾಕೆಂದ್ರೆ ನಾವು ಅವರನ್ನ ನೋಡಿಯೂ ನೋಡ್ದಂತೆ ಅವರಿಂದ ನನಗೇನಾಗಬೇಕು, ಹೋದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ರೆ ಆ ನೊಂದ ಮನಸ್ಸುಗಳು ಬೆಳಗಾಗೋದ್ರೊಳಗೆ ಯಾವ ನಿರ್ಧಾರಗಳನ್ನ ಬೇಕಾದರೂ ತಗೋಬಹುದು. ಅವರ ಆ ತಪ್ಪು ನಿರ್ಧಾರಗಳಿಂದ, ಅವರ ಆ ದುಡುಕಿನ ನಿರ್ಧಾರಗಳಿಂದ ಅವರ ಜೀವನವೇ ಇಲ್ಲದಂತಾಗಬಹುದು. ಒಮ್ಮೊಮ್ಮೆ ಅವರ ಜೀವ ಹಾಗೂ ಜೀವನವೇ ಇಲ್ಲದಂತಾಗಬಹುದು. ಅದರಲ್ಲಿ ನಮ್ಮ ಮಕ್ಕಳು ಇರಬಹುದು, ನಮ್ಮ ಸ್ನೇಹಿತರು ಇರಬಹುದು, ನಮ್ಮ ಅಕ್ಕಪಕ್ಕದವರು ಇರಬಹುದು. ಹೀಗೆ ಅಂತಹ ವ್ಯಕ್ತಿಗಳು ಯಾರೇ ಆಗಿರಬಹುದು. ಮಾನಸಿಕವಾಗಿ ನೊಂದ ಅಂತಹ ವ್ಯಕ್ತಿಗಳನ್ನು ಸಂತೈಸಿ ಸಮಾಧಾನಪಡಿಸಿ ಅವರ ಶಕ್ತಿಗಳನ್ನು ಅವರಿಗೆ ಪರಿಚಯ ಮಾಡಿಸಿ ಅವರಿಗೆ ಆತ್ಮವಿಶ್ವಾಸವನ್ನ ತುಂಬೋದು ಒಂದು ರೀತಿ ಸಮಾಜ ಸೇವೆ ಅನ್ನೋದನ್ನ ನಾವು ಮರಿಬಾರದು. ಯಾಕೆ ಈ ಮಾತನ್ನ ಹೇಳಿದ್ನಿ ಗೊತ್ತಾ? ಭೂಮಿಯ ಮೇಲೆ ಮನುಷ್ಯ ಎಲ್ಲ ಕಡೆ ಸಿಗ್ತಾನೆ, ಆದ್ರೆ ಬೇರೆಯವರು ಸಹ ನನ್ನಂತೆ ಮನುಷ್ಯರು ಅಂತ ಭಾವಿಸೋ ಮಾನವೀಯತೆಯುಳ್ಳ ಒಳ್ಳೆಯ ಮನುಷ್ಯ ಸಿಗೋದು ಈ ಜಗತ್ತಿನಲ್ಲಿ ತುಂಬಾ ಅಪರೂಪ. ನಾವು ಕೇವಲ ಮಾಂಸದ ಮುದ್ದೆಯಾಗಿರೋ ಮನುಷ್ಯರಾಗದೆ ಒಳ್ಳೆ ಮನಸ್ಸುಳ್ಳ ಹಾಗೂ ಮಾನವೀಯತೆ ಉಳ್ಳ ಒಳ್ಳೆಯ ಮನುಷ್ಯರಾಗೋಣ. ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇರೋಣ. ಸಾಯಬೇಕಾದ್ರೆ ಒಳ್ಳೆಯ ಮನುಷ್ಯ ಅನ್ನೋ ಒಳ್ಳೆಯ ಹೆಸರನ್ನ ಪಡ್ಕೊಂಡು ಒಳ್ಳೆಯವರಾಗಿ ಈ ಜಗತ್ತಿಂದ ಸಾರ್ಥಕ ಭಾವದಿಂದ ಹೊರಡೋಣ.